ಆರಾಮಾಗಿ ಕೂತ್ಕೊಳ್ಳಿ, ಇಲ್ಲ ಕಾಲು ಚಚ್ಕೊಂಡು ಕೂತ್ಕೊಳ್ಳಿ, ತೊಂದರೆ ಇಲ್ಲ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲು ನೋವು ಬಂದರೆ ಮೇಲ್ಗಡೆ ಕೂತ್ಕೊಳ್ಳಿ ಆರಾಮಾಗಿ. ಇವತ್ತಿನ ವಿಷಯ ಬಹುಶಃ ಹಿಂದೆ ನಿಮಗೆ ಈ ಪುಸ್ತಕವನ್ನು ಕಳಿಸಿದ್ದೆ ಅಂತ ಅಂದ್ಕೊಳ್ತೀನಿ ವಾಟ್ಸಪ್ನಲ್ಲಿ. ಅಂಗುತ್ತರ ನಿಕಾಯ ಅಂತೇಳಿ, ನ್ಯೂಮರಿಕಲ್ ಡಿಸ್ಕೋರ್ಸಸ್ ಆಫ್ ಭಗವಾನ್ ಬುದ್ಧ. ಭಾಳ ಅದ್ಭುತವಾಗಿದೆ ಪುಸ್ತಕ. ಭಗವಾನ್ ಬುದ್ಧರ ಉಪದೇಶಗಳನ್ನು ಸಂಖ್ಯಾಧಾರಿತವಾಗಿ ಉಪದೇಶಗಳನ್ನು ವಿಂಗಡಣೆ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ. ಅಂಗುತ್ತರ ನಿಕಾಯ, ಗ್ರ್ಯಾಜುಯಲ್ ಸೇಯಿಂಗ್ಸ್ ಆಫ್ ಬುದ್ಧ ಅಥವಾ ನ್ಯೂಮರಿಕಲ್ ಡಿಸ್ಕೋರ್ಸಸ್ ಆಫ್ ದ ಬುದ್ಧ ಅಂತೇಳಿ ಅಂಗುತ್ತರ ನಿಕಾಯ. ಇದನ್ನು 1957ರಲ್ಲಿ ಬಿಕ್ಕು ಜ್ಞಾನಮೌಲಿ ಎನ್ನುವ ಇಂಗ್ಲೆಂಡಿನ ಒಬ್ಬರು ಬಿಕ್ಕು ಇಂಗ್ಲೀಷ್ಗೆ ಅನುವಾದ ಮಾಡಿದರು. ನಂತರ ಜ್ಞಾನಪೋನಿಕಾ ತೇರಾನ್ ಅವರು ಅನುವಾದ ಮಾಡಿದರು. 1996 ನಂತರ ಬಿಕ್ಕು ಬೋಧಿ, ಅಮೇರಿಕದ ಬಿಕ್ಕು ಬೋಧಿಯವರು ಸಂಪೂರ್ಣವಾಗಿ ಇದನ್ನು ಅನುವಾದ ಮಾಡಿದ್ದಾರೆ. ಇವತ್ತಿನ ವಿಷಯ ಒಂದು ಧಮ್ಮಪದದಲ್ಲಿ ಬರುವಂಥ ಒಂದು ಕಥಾ ಪ್ರಸಂಗ ಮತ್ತು ಈ ಅಂಗುತ್ತರ ನಿಕಾಯದಲ್ಲಿ ಬರುವ 4 ಅನ್ನುವ ವಿಷಯಕ್ಕೆ ಹೆಚ್ಚಿನ ಉಪದೇಶವನ್ನು ಭಗವಾನ್ ಬುದ್ಧರು ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಬರುವಂಥ ಒಂದು 4-5 ಉಪದೇಶಗಳನ್ನ ಇವತ್ತು ತಿಳ್ಕೊಳ್ಳೋಣ, ಹಾಗೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಭಗವಾನ್ ಬುದ್ಧರು ಹೇಳೋದು ಎರಡೇ ವಿಷಯ, ಬಹಳ ಮುಖ್ಯವಾಗಿ ಎರಡೇ ವಿಷಯ. ಒಂದು, ಜಗತ್ತಿನಲ್ಲಿ ದುಃಖವಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ ನಮಗೆ. ಈ ಜಗತ್ತಿನಲ್ಲಿ ದುಃಖವಿದೆ, ಎಲ್ಲರಿಗೂ ದುಃಖ ಇದೆ, ಮತ್ತೆ ಆ ದುಃಖಕ್ಕೆ ಪರಿಹಾರವನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಎರಡೇ ವಿಷಯ, ದುಃಖವಿದೆ, ದುಃಖಕ್ಕೆ ಪರಿಹಾರವಿದೆ ಅನ್ನುವಂಥದ್ದು. ಈ ಎರಡು ವಿಷಯಗಳನ್ನ ಕುರಿತಾಗಿಯೇ ಭಗವಾನ್ ಬುದ್ಧರು 84,000 ಉಪದೇಶಗಳನ್ನು ಹೇಳಿದ್ದಾರೆ. ಒಂದೊಂದು ರೀತಿಯ ವಿಷಯಗಳು, ಸಬ್ಜೆಕ್ಟ್ಗಳು ಬರ್ತವೆ. ಅದು ಮನುಷ್ಯನಲ್ಲಿರುವ ಸರಿಸುಮಾರು 1600 ಅಂಶಕ್ಕೂ ಹೆಚ್ಚು ಅಂಶಗಳಿದ್ದಾವೆ. ಅದು ಒಂದೊಂದು ಅಂಶಕ್ಕೂ ಬಹಳ ಭಗವಾನ್ ಬುದ್ಧರು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಈಗ ಅಂಗುತ್ತರ ನಿಕಾಯದಲ್ಲಿ ಬರುವಂಥ ಅಂಶಗಳನ್ನ ತಗೊಳ್ಳೋಣ. 1ರಿಂದ 10ರವರೆಗೆ ಭಗವಾನ್ ಬುದ್ಧರ ಉಪದೇಶಗಳನ್ನ ವಿಂಗಡಣೆ ಮಾಡ್ಕೊಂಡು ಹೋಗಿದ್ದಾರೆ. ಬಹಳ ಅದ್ಭುತವಾದ ಪುಸ್ತಕ. ನಿಮಗೆ ಕೆಲವು ಗ್ರಂಥಗಳಲ್ಲಿ ಏಕರೀತಿಯ ವಿಷಯಗಳೇ ಬರ್ತಾ ಹೋಗುತ್ತೆ. ದಿಘನಿಕಾಯದಲ್ಲಿ ಬರುವಂಥ ವಿಷಯ, ಸಂಹಿತ ನಿಕಾಯದಲ್ಲಿ ಬರುವಂಥ ವಿಷಯ, ಕೆಲವೊಂದು ಭಾಗ ಒಂದೇ ರೀತಿಯದ್ದು ಬರುತ್ತೆ. ಆದರೆ ಅಂಗುತ್ತರ ನಿಕಾಯದಲ್ಲಿ ವಿವಿಧ ರೀತಿಯ ವಿಷಯಗಳಿದ್ದಾವೆ. ಬಹುಶಃ ನಮಗೆ ನಮ್ಮ ಊಹೆಗೂ ನಿಲುಕದೇ ಇರುವಂಥ ವಿಷಯಗಳನ್ನ ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ಕನ್ನಡದಲ್ಲೂ ಬಂದಿದೆ. ಮಹಾಬೋಧಿ ಸೊಸೈಟಿಯವರು ಭತ್ತಜಿಗಳು ಮತ್ತು ಉಪಾಸಕರು ಅದನ್ನು ಕನ್ನಡಕ್ಕೆ ಮಾಡಿದರೆ ಭಾಳ ಅದ್ಭುತವಾಗಿದೆ. ಇದರಲ್ಲಿ ಒಂದಷ್ಟು ವಿಷಯಗಳನ್ನ ನಾನು ತೆಗೆದುಕೊಳ್ತೀನಿ. ಮೊದಲನೇದು ವೆರಿ ಸ್ಟ್ರೈಕಿಂಗ್, ನಮಗೆ ಬಹಳ ಮನಸ್ಸಿಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಆಲೋಚನೆಗೆ ಈಡು ಮಾಡುವಂಥ ವಿಷಯ ಏನಂತಂದರೆ, ಈ 4 ಅನ್ನುವ ವಿಷಯ ಈಗಾಗಲೇ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಆದರೆ ಇವತ್ತಿನ ವಿಷಯದಲ್ಲಿ ಅದರಿಂದನೇ ಪ್ರಾರಂಭ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಭಗವಾನ್ ಬುದ್ಧರು ಬಿಕ್ಕುಗಳನ್ನು ಕುರಿತಾಗಿ ಈ ವಿಷಯನ ಹೇಳ್ತಾರೆ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಬರುವಂಥ ಈ 4 ಸಮಸ್ಯೆಗಳಿಗೆ ಯಾರೂ ಪರಿಹಾರವನ್ನು ಕೊಡುವುದಿಲ್ಲ. ಈ ಸಮಸ್ಯೆಗಳಿಗೆ, ಈ ಸಮಸ್ಯೆಗಳಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಹಿಂದೆಯೂ ಸಿಕ್ಕಿಲ್ಲ, ಈಗಲೂ ಸಿಗುವುದಿಲ್ಲ, ಮುಂದೆ ಕೂಡ ಸಿಗುವುದಿಲ್ಲ. ನೀವು ಪ್ರಯತ್ನ ಮಾಡ್ಬೋದು. ನಮ್ಮನ್ನ ದಮ್ಮ ಯಾವಾಗಲೂ ಏಹಿ ಪಸ್ಸಿಕೋ ಓಪನಾಯಿಕೋ, ಬನ್ನಿ ಎಂದು ಕರೆಯುತ್ತದೆ, ಕರೆದು ಪರೀಕ್ಷೆ ಮಾಡಿ ಅಂತ ಹೇಳ್ಕೊಡುತ್ತೆ. ಬಹಳ ಅದ್ಭುತವಾಗಿದೆ. ಆ ದಮ್ಮ ವಂದನದಲ್ಲಿ ಏಹಿ ಪಸ್ಸಿಕೋ ಓಪನಾಯಿಕೋ ಪಶ್ಚಾತ್ತಂಗ್ ವೇದಿತಬ್ಬೋ ವಿನ್ಯೋಹೀತಿ. ದಮ್ಮವು ನಿಮ್ಮನ್ನು ಕರೆಯುತ್ತದೆ, ಪರೀಕ್ಷೆ ಮಾಡಿ ಅಂತ ಹೇಳುತ್ತದೆ. ಹಾಗೆ ಈ ಧಮ್ಮವನ್ನು ಸ್ವಲ್ಪನಾದರೂ ನಾವು
ವಿನ್ಯೂತೀತಿ ಅಂದರೆ ಸ್ವಲ್ಪನಾರು ನಾವು ಪ್ರಜ್ಞೆ ಇಟ್ಕೊಂಡ್ರೆ, ಜ್ಞಾನ ಇಟ್ಕೊಂಡ್ರೆ ದಮ್ಮ ಅರ್ಥ ಆಗುತ್ತೆ ಅನ್ನುವಂಥದ್ದು. ಈ 4 ಸಮಸ್ಯೆಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಮತ್ತೆ ಅದನ್ನ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಅಂಗುತ್ತರ ನಿಕಾಯದಲ್ಲಿ 4 ಅನ್ನುವ ವಿಷಯಗಳಿಗೆ ಬಹಳ ಹೆಚ್ಚು ಉಪದೇಶನ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ಈ 4 ಸಮಸ್ಯೆಗಳಿಗೆ ಯಾರೂ ಪರಿಹಾರವನ್ನು ಕೊಡೋದಿಲ್ಲ. ಈ ಪ್ರಶ್ನೆಗಳು ಎಂದೆಂದಿಗೂ ಪ್ರಶ್ನೆಗಳಾಗಿ ಉಳಿಯುತ್ತವೆ. ಹಿಂದೆಯೂ ಪ್ರಶ್ನೆಗಳಾಗಿ ಉಳಿದಿದ್ದು ಈಗಲೂ ಪ್ರಶ್ನೆಯಾಗಿ ಉಳಿತವೆ, ಮುಂದೆನೂ ಹಾಗೆ ಉಳ್ಕೊಳ್ತವೆ. ಮೊದಲನೇದೇನಂತಂದ್ರೆ, ನಿಮ್ಮೆಲ್ಲರಿಗೂ ನನ್ನನ್ನು ಸೇರಿ ಜಗತ್ತಿನಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಅವ್ರಿಗೆಲ್ಲರಿಗೂ ವಯಸ್ಸಾಗಿ ಆಗುತ್ತೆ ಅಲ್ವಾ? ಎಲ್ಲರಿಗೂ ವಯಸ್ಸಾಗುತ್ತಲ್ವಾ? ವಯಸ್ಸಾಗೋದು ನಿಮ್ಗೆ ದುಃಖ ಅಂತ ಅನಿಸಿದೆಯಾ ಅಥವಾ ಇಲ್ವಾ? ಏಜಿಂಗ್ ಇಸ್ ಎ ಸಫರಿಂಗ್. ವಯಸ್ಸಾಗೋದು ದುಃಖವೇ, ಎಲ್ಲರೂ ಒಪ್ಕೊಳ್ಳುವಂಥದ್ದೇ. ಈ ಸಮಸ್ಯೆ ಇಂದಿನಿಂದಲೂ ಎಲ್ಲರಿಗೂ ಇದೆ. ಅದು ಪ್ರಕೃತಿಯ ನಿಯಮದಂತೆ ಯಾರು ಹುಟ್ಟುತ್ತಾರೆ ಅವ್ರು ವಯಸ್ಸಾಗಲೇಬೇಕು, ಅದು ನಿಯಮನೇ ಹಾಗೆ. ವಯಸ್ಸಾಗುವುದು ನಮಗೆ ದುಃಖ ಸಮಸ್ಯೆಗಳು ಅಂತ ಅಂದಮೇಲೆ, ವಯಸ್ಸಾಗುವುದನ್ನ ತಡೆಯುವಂಥ ಶಕ್ತಿ ಯಾವ ದೇವರು, ದೇವತೆ, ಬುದ್ಧ ಅಥವಾ ಯಾವುದೇ ಗುರುಗಳನ್ನ ನೀವು ತಗೊಳ್ಳಿ, ವಯಸ್ಸಾಗುವುದನ್ನ ತಡೆಯೋದಕ್ಕೆ ಯಾರಿಗೆ ಶಕ್ತಿ ಇದೆ? ಸ್ವತಃ ಭಗವಾನ್ ಬುದ್ಧರಿಗೆ ವಯಸ್ಸಾಯ್ತು, ಎಲ್ಲರಿಗೂ ವಯಸ್ಸಾಗ್ತಾ ಹೋಗುತ್ತೆ. ವಯಸ್ಸಾಗುವುದು ದುಃಖ, ಇದಕ್ಕೆ ಯಾರು ಪರಿಹಾರ ಕೊಡ್ತಾರೆ? ಪರಿಹಾರ ಕೊಡೋರಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಹೇಳಿ, ಮಾತನಾಡಿ. ಇಲ್ಲ ಅಲ್ವಾ? ಯಾರೆಲ್ಲ ಗುರುಗಳಾದ್ರು, ಯಾರೆಲ್ಲ ಹುಟ್ಟಿದ್ರು, ಅವ್ರಿಗೆಲ್ಲರೂ ವಯಸ್ಸಾಯ್ತು, ಅವರೆಲ್ಲರೂ ಕಾಲ್ವಾದ್ರು. ಈ ಸಮಸ್ಯೆಗೆ ಹೊರಗಿನಿಂದ ಯಾವುದೇ ಪರಿಹಾರ ಕೊಡುವಂತ ಯಾವ ಜೀವಿ, ವ್ಯಕ್ತಿ ಅಥವಾ ಗುರುಗಳಾಗ್ಲಿ ಇಲ್ಲ. ಎರಡನೇದು, ರೋಗ ಬರುತ್ತೆ ಅಂತ ಇದ್ರೆ ರೋಗ ಬಂದೇ ಬರುತ್ತೆ. ಸಣ್ಣ ಪುಟ್ಟ ರೋಗ ಇರಲಿ ಅಥವಾ ಬಹಳ ಕೆಟ್ಟ ರೋಗವಾಗಿರಲಿ ಬಂದೇ ಬರುತ್ತೆ. ಬರುವಂತ ರೋಗವನ್ನು ನಿಲ್ಲಿಸುವಂತ ಶಕ್ತಿ ಯಾರಿಗಿದೆ? ಸ್ವತಃ ಭಗವಾನ್ ಬುದ್ಧರಿಗೆ ರೋಗ ಬರ್ತಿತ್ತು, ಹೌದಲ್ವಾ? ಅವ್ರಿಗೆ ಹೆಚ್ಚು ಹೊಟ್ಟೆ ನೋವು ಬರ್ತಾ ಇತ್ತು ಅಂತ ನಾನು ಓದಿದ್ದೀನಿ. ಕೊನೆಯದಾಗಿ ಚುಂದರು ಕೊಟ್ಟಂತ ಆಹಾರ ಸೇವನೆ ಮಾಡಿದಾಗ ಅವರಿಗೆ ಭೀಕರವಾಗಿ ಹೊಟ್ಟೆ ನೋವು ಬಂತು ಅಂತ ಓದಿದ್ದೀನಿ. ಬರುವಂತ ರೋಗವನ್ನು ತಡೆಯುವಂತ ಶಕ್ತಿ ಯಾರಿಗಿದೆ? ಯಾರಿಗೂ ಇಲ್ಲ ಅಲ್ವಾ? ರೋಗ ಬಂದ್ಮೇಲೆ ಔಷಧಿ ತಗೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಮೂರನೇದು, ನಾವೇನ್ ತಪ್ಪು ಮಾಡ್ತೀವಿ ಅದರ ಪರಿಣಾಮ ನಾವೇ ಅನುಭವಿಸ್ಬೇಕು. ನನ್ನ ತಪ್ಪಿನ ಪರಿಣಾಮ ಬೇರೆಯವರಿಗೆ ಸಾಗಿ ಹಾಕೋದಕ್ಕೆ ಆಗಲ್ಲ, ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ನಾನೇನ್ ತಪ್ಪು ಮಾಡ್ತೀನಿ ಅದ್ರ ಪರಿಣಾಮ ನಾನೇ ಅನುಭವಿಸ್ಬೇಕು. ಆ ತಪ್ಪಿನ ಪರಿಣಾಮವನ್ನು ನಿಲ್ಲಿಸುವಂಥವ್ರಿಗೆ ಯಾರು ಇಲ್ಲ. ಇದನ್ನ ಒಪ್ಕೊಳ್ತೀರಲ್ವಾ? ಇನ್ನು 4ನೇದು, ಸಾವು ಅಂದ್ರೆ ಎಲ್ಲರೂ ಎದುರ್ತಾರೆ. ನಮ್ಮ ಸಾವನ್ನ, ಜಗತ್ತಿನಲ್ಲಿರೋ ಜೀವಿಗಳ ಸಾವನ್ನ ನಿಲ್ಲಿಸುವಂತ ಶಕ್ತಿ ಯಾರಿಗಿದೆ? ಯಾರಿಗಾರು ಇದೆಯಾ? ಹುಟ್ಟಿದ ಮೇಲೆ ಸಾಯಲೇಬೇಕು ಅನ್ನುವ ಸತ್ಯ ಭಗವಾನ್ ಬುದ್ಧರು ಹೇಳ್ತಾರೆ ಒಂದ್ ಕಡೆ ಬಿಕ್ಕುಗಳಿಗೆ. 4 ಶ್ರೇಷ್ಠ ಸತ್ಯಗಳು: ದುಃಖ ಕಾರಣ, ದುಃಖ ನಿರೋಧ ಮಾರ್ಗದ ವಿಷಯಗಳು. ಅದರ ಸತ್ಯ ಗೊತ್ತಿಲ್ಲದೇನೆ ನಾನು, ನೀವೆಲ್ಲರೂ ಎಷ್ಟೋ ಜನ್ಮಗಳಲ್ಲಿ ನಾವು ಅಲೆದಾಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾಗಿ ಈ 4 ಸಮಸ್ಯೆಗಳಿಗೆ ಯಾರು ಪರಿಹಾರ ಕೊಡಲ್ಲ. ಈ 4 ಸಮಸ್ಯೆಗಳಿಗೆ ನಾವೇ ಕಾರಣ, ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವೇ ಕಾರಣ. ಆ ಅಜ್ಞಾನವನ್ನ ಸಂಪೂರ್ಣ ನಾವು ದೂರ ಮಾಡಿದಾಗ, ಸಂಪೂರ್ಣವಾಗಿ ನಿರ್ಮೂಲನ ಮಾಡಿದಾಗ, ಜ್ಞಾನೋದಯ ಆದಾಗ ಈ ಎಲ್ಲ ಸಮಸ್ಯೆಗಳಿಂದ ನಾವೇ ಹೊರಗೆ ಬರ್ತೀವಿ. ಬೇರೆಯವ್ರು ಯಾರು ನಮ್ಮನ್ನ ಸಮಸ್ಯೆಗಳಿಂದ ಹೊರಗಡೆ ತರಕ್ಕಾಗಲ್ಲ, ನಾವೇ ಅದರಿಂದ ಹೊರಗಡೆ ಬರಬೇಕು. ನಂತರ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಇನ್ನೊಂದು, ಈ ಜಗತ್ತಿನಲ್ಲಿ 4 ರೀತಿಯ ಜನ್ಮಗಳಿದೆ. ಇದನ್ನು ಹಿಂದೆ ನಾವು ಚರ್ಚೆ ಮಾಡಿದೆ, ಮತ್ತೊಮ್ಮೆ ಅದರ ಚರ್ಚೆಗೆ ತರೋಣ. ಮನುಷ್ಯನ ಹುಟ್ಟು 4 ರೀತಿಯಲ್ಲಿ ಇರುತ್ತದೆ. 4 ರೀತಿಯ ಹುಟ್ಟನ್ನು ನಾವು ನೋಡ್ತೀವಿ. ಆ ಒಂದೊಂದು ಹುಟ್ಟು 3 ಹಂತಗಳಲ್ಲಿ ನಡೆಯುವಂಥದ್ದು. 4 ರೀತಿಯ ಹುಟ್ಟು ಮತ್ತು ಒಂದೊಂದು ಹುಟ್ಟಲ್ಲೂ 3 ಹಂತಗಳಿದಾವೆ.
ಮೊದಲನೇ ರೀತಿಯ ಹುಟ್ಟು ಇದು ಬಹಳ ಶ್ರೇಷ್ಠವಾದ ವ್ಯಕ್ತಿಗಳಿಗೆ ಬರುವಂತ ಹುಟ್ಟು. ಒಂದು ಮಗು ಹುಟ್ಟುವ ಮೊದಲು ಅದರ ಮನಸ್ಸು ಹೊರಗಡೆಯಿಂದ ಬರಬೇಕು. ಪಟಿಸಂಧಿ ವಿಜ್ಞಾನ, ಪುನರ್ಜನ್ಮ ಚಿತ್ತ ಅಂತ ಹೇಳ್ತೀವಿ. ಆ ಪುನರ್ಜನ್ಮ ಚಿತ್ತಕ್ಕೆ ಅರಿವಿರುತ್ತೆ, ನೆನಪು ಇರುತ್ತೆ. ನಾನು ಯಾರ ತಾಯಿ ಹೊಟ್ಟೆಯಲ್ಲಿ ಬೆಳೆಯಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಅರಿವಿರುತ್ತೆ, ಮೊದಲನೇ ಭಾಗ. ಎರಡನೇದು, ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವಾಗ ಆ ಮಗುವಿಗೆ ಅರಿವಿರುತ್ತೆ. ಹುಟ್ಟಿದ ತಕ್ಷಣ ಅರಿವಿರುತ್ತೆ. ಅರಿವು ಅಂದ್ರೆ ಇಂದಿನ ನೆನಪಿರುತ್ತೆ. ನಾನು ಏನ್ ಮಾತಾಡ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನುವಂಥ ಅರಿವಿರುತ್ತೆ, ಪ್ರಜ್ಞೆ ಇರುತ್ತೆ. ಇದು ಒಂದು ರೀತಿಯ ಹುಟ್ಟು. ಎರಡನೇ ರೀತಿಯ ಹುಟ್ಟು, ತಾಯಿಯ ಹೊಟ್ಟೆ ಒಳಗಡೆ ಪ್ರವೇಶ ಮಾಡುವಾಗ ಮನಸ್ಸಿಗೆ ಅರಿವಿರುತ್ತೆ, ಪ್ರಜ್ಞೆ. ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವಾಗ ಪ್ರಜ್ಞೆ ಅರಿವಿರುತ್ತೆ, ಹುಟ್ಟಿದಾಗ ಅರಿವಿರಲ್ಲ. ಇದು ಎರಡನೇ ರೀತಿಯ ಹುಟ್ಟು. ಮೂರನೇ ರೀತಿಯ ಹುಟ್ಟು, ತಾಯಿ ಹೊಟ್ಟೆ ಒಳಗಡೆ ಪ್ರವೇಶ ಮಾಡುವಾಗ ಮನಸ್ಸಿಗೆ ಪ್ರಜ್ಞೆ ಇರುತ್ತೆ. ತಾಯಿ ಹೊಟ್ಟೆ ಒಳಗಡೆ ಮಗು ಬೆಳೆಯುವಾಗ ಪ್ರಜ್ಞೆ ಇರೋದಿಲ್ಲ, ಹುಟ್ಟಿದ ತಕ್ಷಣ ಪ್ರಜ್ಞೆ ಇರೋದಿಲ್ಲ. ಇನ್ನು ನಾಲ್ಕನೇ ರೀತಿಯ ಜನ್ಮ, ಆ ಮನಸ್ಸು ಹೊರಗಡೆಯಿಂದ ತಾಯಿ ಹೊಟ್ಟೆ ಒಳಗಡೆ ಹೋಗುವಾಗ ಪ್ರಜ್ಞೆ ಅರಿವು ಇರೋದಿಲ್ಲ, ತಾಯಿ ಹೊಟ್ಟೆಯಲ್ಲಿ ಬೆಳೆಯುವಾಗ ಅರಿವಿರೋದಿಲ್ಲ, ಹುಟ್ಟಿದ ಕ್ಷಣದಲ್ಲಿ ನಂತರವೂ ಅರಿವಿರೋದಿಲ್ಲ. ಈ ನಾಲ್ಕು ರೀತಿಯ ಹುಟ್ಟನ್ನ ಈ ಜಗತ್ತಿನಲ್ಲಿ ನೋಡ್ಬೋದು. ಐದನೇ ರೀತಿ ಇಲ್ಲ. ದೇರ್ ಇಸ್ ನೋ ಫಿಫ್ತ್ ಕೈಂಡ್ ಆಫ್ ಬರ್ತ್. ನಾಲ್ಕು ರೀತಿಯದು ಮಾತ್ರ ಇರುತ್ತೆ. ಮೊದಲನೇ ರೀತಿಯ ಹುಟ್ಟು ಭಗವಾನ್ ಬುದ್ಧರಿಗೆ ಮಾತ್ರ ಆಗುವಂಥದ್ದು. ನೀವು ಓದಿರ್ತೀವಲ್ಲ ನಾವು, ಭಗವಾನ್ ಬುದ್ಧರಿಗೆ ಅವರ ತಾಯಿ ಮಹಾಮಾಯವರ ಕನಸಿನಲ್ಲಿ ಬಿಳಿಯ ಆನೆಯ ರೀತಿಯಲ್ಲಿ ಮನಸ್ಸು ಬಂದು ಅವರ ಹೊಟ್ಟೆ ಒಳಗಡೆ ಸೇರುತ್ತೆ. ಅಂದ್ರೆ ಅದು ಬೋಧಿಸತ್ವರ ಮನಸ್ಸದು. ಆ ಮನಸ್ಸಿಗೆ ಅರಿವಿರುತ್ತೆ. ತಾಯಿ ಹೊಟ್ಟೆಯಲ್ಲಿ ಬುದ್ಧರು ಬೆಳೆಯುವಾಗ ಅವರಿಗೆ ಅರಿವಿರುತ್ತೆ, ಪ್ರಜ್ಞೆ ಇರುತ್ತೆ. ಹುಟ್ಟಿದ ತಕ್ಷಣ ಅವರಿಗೆ ಅರಿವಿರುತ್ತೆ. ಇದು ಸಮ್ಮಾ ಸಂಬುದ್ಧರು, ಅಗ್ಗ ಸಾವಕರು, ಮಹಾಸಾವಕರು, ಅರ್ಹಂತರಾಗುವವರಿಗೆ ಸಾಧ್ಯತೆ ಇರುವಂತ ಹುಟ್ಟು. ಎರಡನೇದು, ತಾಯಿ ಹೊಟ್ಟೆ ಒಳಗಡೆ ಪ್ರವೇಶ ಮಾಡುವಾಗ ಪ್ರಜ್ಞೆ ಇರುತ್ತೆ, ಬೆಳೆಯುವಾಗ ಪ್ರಜ್ಞೆ ಇರುತ್ತೆ. ಇವರು ಕೆಲವು ಹುಟ್ಟಿದ ತಕ್ಷಣ ಅವ್ರಿಗೆ ಅರಿವಿರಲ್ಲ, ಕೆಲವು ಅರ್ಹಂತರಿಗೆ ಇರುತ್ತೆ. ಈ ಮೊದಲನೇವರಿಗೆ ಬುದ್ಧರಿಗೆ ಪೂರ್ವ ಜನ್ಮಗಳೆಲ್ಲವೂ ನೆನ್ಪು ಬರುತ್ತೆ. ಎರಡನೇವ್ರಿಗೂ ಸ್ವಲ್ಪ ಕಷ್ಟ ಪ್ರಯತ್ನ ಪಟ್ಟರೆ ಹಿಂದಿನ ಜನ್ಮಗಳು ನೆನ್ಪು ಬರುತ್ತೆ. ಮೂರನೇವ್ರಿಗೆ ಪ್ರವೇಶ ಮಾಡುವಾಗ ಪ್ರಜ್ಞೆ ಇರುತ್ತೆ, ಬೆಳೆಯುವಾಗ ಹುಟ್ಟಿದಾಗ ಪ್ರಜ್ಞೆ ಇರಲ್ಲ. ಹಾಗಾಗಿ ಅವರು ಅರ್ಹಂತರಾಗ್ತಾರೆ, ಆದ್ರೆ ಅವರಿಗೆ ಹಿಂದಿನ ಜನ್ಮಗಳ ನೆನಪು ಬರೋದು ಬಹಳ ಕಷ್ಟ. ಇನ್ನು ನಾಲ್ಕನೇ ರೀತಿಯವರಿಗೆ ಪ್ರವೇಶ ಮಾಡುವಾಗ, ಬೆಳೆಯುವಾಗ, ಹುಟ್ಟುವಾಗ ಪ್ರಜ್ಞೆ ಇಲ್ದಿರೋ ಕಾರಣಕ್ಕಾಗಿ ಅರ್ಹಂತರಾಗ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಹಿಂದಿನ ಜನ್ಮಗಳ ಪೂರ್ವ ಜನ್ಮಗಳ ನೆನಪು ಬರೋ ಸಾಧ್ಯತೆ ಇಲ್ಲ. ಯಾವುದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಪ್ರವೇಶ ಮಾಡುವಾಗ, ಬೆಳೆಯುವಾಗ, ಹುಟ್ಟುವಾಗ ಪ್ರಜ್ಞೆ ಇಲ್ಲ ಅಂತಂದ್ರೆ, ಮೂರು ಹಂತದಲ್ಲಿ ಪ್ರಜ್ಞೆ ಇಲ್ಲ ಅಂದ್ರೆ ಹಿಂದಿನ ಜನ್ಮಕ್ಕೆ ಸಂಪರ್ಕ ಹೊಂದುವುದು ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ? ಸ್ವಲ್ಪ ಸಮಯ ಬೇಕು, ಒಂದೇ ಸಲ ಅದು ಅರ್ಥ ಆಗದೆ ಇರುವಂಥದ್ದು. ನಾಲ್ಕನೇದು, ಸಾವಿಗೆ ಕೂಡ ನಾಲ್ಕು ರೀತಿ ಸಾವಿದೆ. ದೇರ್ ಆರ್ 4 kinds ಆಫ್ ಡೆತ್. ನಾಲ್ಕು ರೀತಿಯ ಸಾವಿದೆ. ಐದನೇ ರೀತಿ ಸಾವು ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಆದ್ರೆ ಈ ನಾಲ್ಕು ರೀತಿಯಲ್ಲೇ ಆಗ್ಬೇಕು. ಅದನ್ನ ಭಗವಾನ್ ಬುದ್ಧರು ದೀಪಕ್ಕೆ ಹೋಲಿಕೆ ಮಾಡ್ತಾ ಹೋಗ್ತಾರೆ. ಆಗಿನ ಕಾಲದ ಜನರಿಗೆ ಸಿಮಿಲಿಗಳು ಕಥೆ ರೂಪದಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನ ಹೇಳಿರ್ತಾರೆ. ಒಂದು ಸಾವು ಸಂಭವ ಇರುತ್ತೆ. ಸಾವಿನ ಬಗ್ಗೆ ಎಲ್ಲರೂ ಆಲೋಚನೆ ಮಾಡ್ತಾ ಇರುವಾಗ ಬುದ್ಧರು ಇದನ್ನ ಹೇಳಿರ್ತಾರೆ. ಅದು ಈ ಗ್ರಂಥದಲ್ಲಿದೆ. 4 ರೀತಿಯ ಸಾವಿದೆ. ಮೊದಲನೇದು ಜನಕಕಮ್ಮ ಮತ್ತು ಆಯಸ್ಸು, ಎರಡು ಬಹಳ ಮುಖ್ಯ. ಒಬ್ಬ ಮನುಷ್ಯನ ದೀರ್ಘಾಯಸ್ಸು ಇರಬೇಕು ಅಂದ್ರೆ ಜನಕಕಮ್ಮ ಮತ್ತು ಆಯಸ್ಸು ಎರಡು ಇರಬೇಕು. ಮೊದಲನೇ ರೀತಿಯ ಸಾವು ಹೇಗಿರುತ್ತೆ ಅಂತಂದ್ರೆ, ಸಾವು ಅಂದ್ರೆ ಭಯ ಪಡಬೇಡಿ, ಅದು ಸತ್ಯ. ಸಾವು ಒಂದು ಸತ್ಯ, ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ರೀತಿಯ ಸಾವು ಹೇಗಿರುತ್ತೆ ಅಂತಂದ್ರೆ, ಮನುಷ್ಯನಿಗೆ ಜನಕಕಮ್ಮ ಇರುತ್ತೆ, ಆಯಸ್ ಇರುತ್ತೆ. ಆದ್ರೆ ಕೆಲವೊಂದಷ್ಟು ವರ್ಷಗಳಾದ್ಮೇಲೆ ಜನಕಕಮ್ಮ ಮುಗಿದು ಆ ವ್ಯಕ್ತಿ, ಆ ಜೀವಿ ಅಥವಾ ಮನುಷ್ಯ ಸತ್ತೋಗ್ತಾನೆ, ಮರಣವನ್ನ ಅಪ್ತಾನೆ. ಇಲ್ಲಿ ಜನಕಕಮ್ಮವನ್ನ ಬತ್ತಿಗೆ, ದೀಪದ ಬತ್ತಿಗೆ ಹೋಲಿಕೆ ಮಾಡ್ತಾರೆ. ಆ ದೀಪದ ಬತ್ತಿಯಲ್ಲಿರುವ ಎಣ್ಣೆಯನ್ನ ಆಯಸ್ಸಿಗೆ ಹೋಲಿಕೆ ಮಾಡ್ತಾರೆ. ದೀಪ ಉರಿತಾ ಇರುತ್ತೆ, ಎಣ್ಣೆ ಇರುತ್ತೆ, ಆದ್ರೆ ಬತ್ತಿ ಮುಗಿದು ದೀಪ ಆರಿ ಹೋಗುತ್ತದೆ.
ಇದೇಗಿರುತ್ತೆ ಅಂತಂದ್ರೆ ಮನುಷ್ಯನಿಗೆ ಜನಕ ಕಮ್ಮ ಅಂದ್ರೆ ಇಷ್ಟು ವರ್ಷಗಳ ಕಾಲ ಈ ವ್ಯಕ್ತಿಗೆ ಬದುಕುವ ಶಕ್ತಿಯನ್ನು ಕೊಡುವಂತ ಕಮ್ಮ ಅದು ಜನಕ ಕಮ್ಮ. ಅದು ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಮಾತ್ರ ಮನುಷ್ಯ ಬದುಕ್ತಾನೆ. ಆಯಸ್ಸಿದ್ರೂ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ. ಜನಕ ಕಮ್ಮವನ್ನ ಬತ್ತಿಗೆ ಹೋಲಿಕೆ ಮಾಡ್ತಾರೆ, ಆಯಸ್ಸನ್ನ ದೀಪದ ಎಣ್ಣೆಗೆ ಹೋಲಿಕೆ ಮಾಡ್ತಾರೆ. ಆಯಸ್ಸಿರುತ್ತೆ ಅಂದ್ರೆ ಎಣ್ಣೆ ಇರುತ್ತೆ, ಆದ್ರೆ ಬತ್ತಿ ಮುಗಿದು ದೀಪ ಆರಿ ಹೋಗುತ್ತೆ. ಇದು ಮೊದಲನೇ ರೀತಿಯ ಸಾವು. ಎರಡನೇ ರೀತಿಯ ಸಾವು ಏನಂತಂದ್ರೆ ಮನುಷ್ಯನಿಗೆ ಜನಕ ಕಮ್ಮ ಇರುತ್ತೆ, ಆದ್ರೆ ಆಯಸ್ಸು ಮುಗಿದು ಮನುಷ್ಯ ಕಾಲವಾಗ್ತಾನೆ. ಅದನ್ನ ದೀಪಕ್ಕೆ ಹೇಗೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಎಣ್ಣೆ ಮತ್ತೆ ಬತ್ತಿ ಇರುತ್ತೆ, ದೀಪ ಉರಿತಾ ಇರುತ್ತೆ, ಬತ್ತಿ ಉಳಿದಿರುತ್ತೆ, ಆದ್ರೆ ಎಣ್ಣೆ ಮುಗಿದು ದೀಪ ಹಾರೋಗಿರುತ್ತೆ. ಇದನ್ನ ನಾವು ನೋಡಿರ್ತೀವಲ್ಲ, ನಾವು ಗಮನಿಸ್ತಾ ಇರ್ತೀವಿ, ನಾವು ಮನೆಯಲ್ಲಿ ದೀಪವನ್ನು ಗಮನಿಸ್ತಾ ಇರ್ತೀವಿ. ನಾವು ದೀಪನ ಗಮನಿಸಿದಾಗ ಇದು ಗೊತ್ತಾಗುತ್ತೆ. ಕೆಲವರಿಗೆ ಆಯಸ್ಸು ಮುಗಿದು ಜನಕ ಕಮ್ಮ ಇರುತ್ತೆ, ಗಟ್ಟಿಮುಟ್ಟಾಗಿರ್ತಾರೆ, ಆದ್ರೆ ಆಯಸ್ಸು ಮುಗಿದು ಕಾಲ್ವಾಗ್ತಾರೆ. ಇನ್ನು ಮೂರನೆಯದು ಬತ್ತಿ ಮತ್ತೆ ಎಣ್ಣೆ ಎರಡು ಇದ್ದು ದೀಪ ಉರಿತಾ ಇರುತ್ತೆ. ಜನಕ ಕಮ್ಮ ಮತ್ತೆ ಆಯಸ್ಸು ಎರಡು ಒಟ್ಟಿಗೆ ಮುಗಿದು ಆ ವ್ಯಕ್ತಿ ಕಾಲ್ವಾಗ್ತಾನೆ. ಉರಿತಾ ಇರೋ ದೀಪ, ಬತ್ತಿ ಮತ್ತೆ ಎಣ್ಣೆ ಎರಡು ಮುಗಿದು ಹೋಗಿ ದೀಪ ಹಾರೋಗುತ್ತೆ. ಇದು ಬಹಳ ಅಪರೂಪ, ವೆರಿ ರೇರ್ ಇದು ಇನ್ಸ್ಟೆನ್ಸ್. ಅಂದ್ರೆ ತುಂಬಾ ಬಹಳ ಅಪರೂಪವಾಗಿ ನಾವು ನೋಡ್ತೀವಿ. ಬತ್ತಿನೂ ಹಾಗೇ ಮುಗಿದ ಬಂದಿರುತ್ತೆ, ಎಣ್ಣೆನೂ ಕೂಡ ಮುಗಿದು ಬಂದು ದೀಪ ಹಾರೋಗುತ್ತೆ. ಇನ್ನು ನಾಲ್ಕನೆಯದು ಆಕಸ್ಮಿಕ ಸಾವು, ಆಕ್ಸಿಡೆಂಟಲ್ ಡೆತ್ ಅಂತೇಳಿ. ಅಂದ್ರೆ ಅವರಿಗೆ ಜನಕ ಕಮ್ಮನೂ ಇರುತ್ತೆ, ಆಯಸ್ಸು ಇರುತ್ತೆ. ಯಾವುದೋ ಒಂದು ಅಪಘಾತದಲ್ಲಿ ಅವರು ಮೃತರಾಗ್ತಾರೆ. ಇದನ್ನ ಹೇಗೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಬತ್ತಿನೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಬತ್ತಿ ಎಣ್ಣೆನೂ ಹಾಕಿರ್ತಾರೆ, ಚೆನ್ನಾಗಿರುತ್ತೆ, ದೀಪ ಉರಿತಾ ಇರುತ್ತೆ, ಆದ್ರೆ ಗಾಳಿ ಜೋರಾಗಿ ಬೀಸಿ ಈ ದೀಪ ಹಾರು ಹೋಗುತ್ತೆ. ಆಕ್ಸಿಡೆಂಟಲ್ ಡೆತ್. ನೋಡಿ, ಹುಟ್ಟು 4 ರೀತಿ ಇದೆ, ಸಾವು 4 ರೀತಿ ಇದೆ. ಅದನ್ನ ಬಹಳ ಆಳವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಬರೀ ಒಂದೊಂದು ವಾಕ್ಯ ಮಾತ್ರ ಹೇಳ್ತಾ ಹೋಗ್ತೇನೆ. ಹಾಗೆ ಮುಂದೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಷಯನ ಹೇಳ್ತಾ ಹೋಗ್ತಾರೆ. ಪುಗ್ಗಲ ಪನ್ಯತೆ ಅಂತೇಳಿ ನಾನು ನಿಮ್ಗೆ ಕಳಿಸ್ಕೊಟ್ಟಿದ್ದೀನಿ. ಅದನ್ನ ನೀವು ಬಹಳ ಸಾಧ್ಯವಾದರೆ ಅದನ್ನ ಓದೋದಕ್ಕೆ ಪ್ರಯತ್ನ ಮಾಡಿ. ಸುಮಾರು ಒಂದು 500-600ಕ್ಕಿಂತನೂ ವಿವಿಧ ಬಗೆಯಲ್ಲಿ ಭಗವಾನ್ ಬುದ್ಧರು ಮನುಷ್ಯನ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಬಹಳ ಅದ್ಭುತವಾಗಿದೆ. ಆ ರೀತಿಯ ಮನುಷ್ಯರ ವಿಭಾಗ ಮಾಡಿರೋದು, ಕ್ಲಾಸಿಫಿಕೇಶನ್, ವಿಂಗಡಣೆ ಮಾಡಿರೋದು ನಾನು ಯಾವ ಗ್ರಂಥದಲ್ಲೂ ನೋಡಿಲ್ಲ. ಅಷ್ಟು ಮನುಷ್ಯನ ಗುಣಕ್ಕೆ ತಕ್ಕಂತೆ ವಿಂಗಡಣೆ ಮಾಡಿರ್ತಾರೆ. ಹಾಗೆಯೇ ಇಲ್ಲಿ ಕೂಡ ಅಂಗುತ್ತರ ನಿಕಾಯದಲ್ಲಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ. ಅದೇನಂತ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ನಾವು ಹೇಳುವಾಗ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಕರಿತೇವಲ್ವ, ಐ ಕ್ಯೂ ಅನ್ನೋದನ್ನ ನಾವು ಇಲ್ಲಿ ಧಮ್ಮದಲ್ಲಿ ನಾವು ಹೋಲಿಕೆ ಮಾಡಿದ್ರೆ, ಧಮ್ಮವನ್ನ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳುವಂತ ಒಂದು ಹಂತಗಳು ಬರ್ತವೆ. ಅದನ್ನ 4 ಹಂತ ಇದೆ. ಈ 4 ಹಂತ ಬಿಟ್ಟು 5 ಹಂತಗಳಿಲ್ಲ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮೊದಲನೇ ಹಂತ ಉಗ್ಗಹಿತ ತನ್ಯು ಅಂತ ಕರೀತಾರೆ. ಉಗ್ಗಹಿತ ತನ್ಯು, ಉಗ್ಗ ಅಂದ್ರೆ ಉಗ್ರ, ಅಂದ್ರೆ ವೇಗವಾಗಿ ಅಂತೇಳಿ, ಬಹಳ ಶಕ್ತಿಶಾಲಿಯಾಗಿ ಅದನ್ನ ಪಡ್ಕೊಳ್ಳುವಂಥವ್ರು. ಬುದ್ಧರ ಕಾಲದಲ್ಲಿ ಕುಳಿತುಕೊಂಡಿದ್ದಂಥ ಬಿಕ್ಕುಗಳು ಮತ್ತೆ ಜನಸಾಮಾನ್ಯರು ಕೂಡ ಭಗವಾನ್ ಬುದ್ಧರ ಪ್ರವಚನ ಪ್ರಾರಂಭವಾಗಿ 2 ಸಾಲುಗಳನ್ನ ಕೇಳ್ತಾ ಇದ್ದಂಗೆ ಅವರಿಗೆ ಜ್ಞಾನೋದಯ ಆಗ್ತಿತ್ತಂತೆ. By just listening to 2 sentences of Bhagavan Buddha's teaching, there were many people, many monks and nuns and lay people attained enlightenment. ನೋಡಿ, ಅವರ IQ ಎಷ್ಟಿತ್ತು ಅಂತಂದ್ರೆ, ಭಗವಾನ್ ಬುದ್ಧರು ಬೋಧನೆ ಪ್ರಾರಂಭ ಮಾಡ್ತಾ ಇರ್ತಾಗೇನೆ ಪ್ರಾರಂಭ ಮಾಡುವಾಗ 2 ಸಾಲು ಹೇಳ್ತಾ ಇದ್ದಂಗೆ ಅವ್ರಿಗೆ ಜ್ಞಾನೋದಯ ಆಗ್ತಿತ್ತಂತೆ. ಅರ್ಹಂತರಾಗಿ ಹೋಗ್ತಿದ್ರಂತೆ. ಟೋಟಲ್ ಎಕ್ಸ್ಟಿಂಕ್ಷನ್ ಆಫ್ ಕ್ರೇವಿಂಗ್ ಅಂಡ್ ಡಿಸೈರ್. ಇಡೀ ಲೋಭ ಮೋಹ ದೋಷಗಳನ್ನ, ಅಂದ್ರೆ ಅಷ್ಟು ಪುಣ್ಯವಂತರಿದ್ರು ಬುದ್ಧರ ಕಾಲದಲ್ಲಿ. ಎಷ್ಟು ಪುಣ್ಯವಂತರು ಅಂದ್ರೆ, ಭಗವಾನ್ ಬುದ್ಧರು ಸಬ್ಬ ಪಾಪಸ್ಸ ಕರಣಂ ಕುಶಲಸ್ಸ ಉಪಸಂಪದ ಅಂತ 2ನೇ ಸಾಲ ಹೇಳ್ತಾ ಇದ್ದಂಗೆ ಅರ್ಹಂತರಾಗಿ ಹೋಗ್ತಿದ್ರಂತೆ. ಇವ್ರನ್ನ ಉಗ್ಗಹಿತ ತನ್ಯು ಅಂತ ಕರೀತಾ ಇದ್ರು. ಇನ್ನು ಕೆಲವರಿಗೆ ಭಗವಾನ್ ಬುದ್ಧರ ಉಪದೇಶನ ಕೇಳ್ತಾ ಕೊನೆಗೆ ಇನ್ನೇನು 2 ಸಾಲು ಮುಗಿಸ್ತಾ ಇದ್ದಾರೆ, ಇನ್ನೇನು ಅವರ ಉಪದೇಶ ಮುಗಿತಾ ಇದೆ ಅನ್ನೋ ಸಂದರ್ಭ ಬಂದಾಗ ಜ್ಞಾನೋದಯ ಆಗ್ತಿತ್ತಂತೆ. ಅಂತವ್ರನ್ನ ಅಪಚಿತ ತನ್ಯು
ಪಾಲಿ ಭಾಷೆನಲ್ಲಿ ಅಪಚಿತ ತನ್ಯು ಅಂತ ಕರೀತಾರೆ. ಭಗವಾನ್ ಬುದ್ಧರ ಉಪದೇಶ ಕೊನೆ 2 ಸಾಲು ಕೇಳುವ ಮಟ್ಟಕ್ಕೆ ಬಂದಾಗ ಜ್ಞಾನೋದಯ ಪಡೆಯುವರು. ಇನ್ ಮೂರನೇವರು ಭಗವಾನ್ ಬುದ್ಧರ ಉಪದೇಶಗಳನ್ನ ಕೇಳ್ತಾ, ಅಳವಡಿಸ್ಕೊಳ್ತಾ, ಶೀಲ ಪಾಲನೆ ಮಾಡ್ತಾ, ಧ್ಯಾನ ಮಾಡ್ತಾ ಬಹಳ ಪ್ರಯತ್ನ ಪಟ್ಟು ಜ್ಞಾನೋದಯನ ಪಡಿತಾ ಇದ್ರು. ಅವರನ್ನ ನೇಯ್ಯೋ ಅಂತ ಕರೀತಾರೆ ಪಾಲಿ ಭಾಷೆಯಲ್ಲಿ. ನೇಯ್ಯೋ ಅಂದ್ರೆ ಸಾಕಷ್ಟು ಶ್ರಮವನ್ನು ವಹಿಸಿ ಜ್ಞಾನೋದಯ ಪಡೆಯುವರನ್ನ ನೇಯ್ಯೋ ಅಂತ ಕರೀತಾ ಇದ್ರು. ಇನ್ 4ನೇವ್ರದ್ದು ಜ್ಞಾನೋದಯ ಆಗದೆ ಇರುವಂತವ್ರು ಬುದ್ಧರ ಉಪದೇಶವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ನೀವು ಯಾವ್ದನ್ನ ಕೇಳಿದ್ರೆ ಇಂಥದ್ರಲ್ಲಿದೆ, ಹೀಗಿದೆ ಅಂತ, ಈಗ ನಾನು ಹೇಳ್ತಾ ಇದ್ದೀನಲ್ಲ ಆ ಥರ ಇಲ್ಲಿದೆ ಅಂತ ಹೇಳುವಂಥವ್ರು. ಜ್ಞಾನೋದಯ ಆಗಿರಲ್ಲ ಅವ್ರಿಗೆ. ಭಗವಾನ್ ಬುದ್ಧರು ಹೇಳ್ಕೊಟ್ಟಿರುವಂಥ ಉಪದೇಶನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅಳವಡಿಸ್ಕೊಂಡು ಜ್ಞಾನೋದಯ ಪಡೆದಿರಲ್ಲ. ಅಂಥವ್ರನ್ನ ಪದ ಪರಮೋ ಅಂತ ಕರೀತಾರೆ. ಪದ ಅಂದ್ರೆ ಉಪದೇಶ, ಇಲ್ಲಿ ಪರಮೋ ಅಂದ್ರೆ ಅದನ್ನ ಹೇಳುವಲ್ಲಿ ಬಹಳ ನಿಸ್ಸೀಮರವರು. ತುಂಬಾ ಚೆನ್ನಾಗಿ ಧಮ್ಮನ ಚರ್ಚೆ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಜ್ಞಾನೋದಯ ಆಗಿರಲ್ಲ ಅಥವಾ ಜ್ಞಾನೋದಯ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರಲ್ಲ ಅನ್ನುವಂಥ. ಹಾಗೆ ಬಹಳ ವಿಷಯಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಇನ್ನೊಂದೆರಡು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ನಂತರದ್ದು, ಯಾರಾದ್ರೂ ಪ್ರಶ್ನೆಗಳು ಕೇಳಿದ್ರೆ 4 ರೀತಿಯಲ್ಲಿ ಉತ್ತರವನ್ನ ಕೊಡಬಹುದು. ಇಲ್ಲಿ ನಾವು ಇದನ್ನ ತಿಳ್ಕೊಂಡು ನಾವು ಬಹಳ ಬುದ್ಧಿವಂತರಾಗಬೇಕು. ಯಾಕಂದ್ರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ಚರ್ಚೆ ಮಾಡುವಾಗ ಎಷ್ಟು ವಿಷಯ ಬರುತ್ತೆ ಅಂತಂದ್ರೆ, ಆ ಪ್ರಶ್ನೆಗಳಿಗೆ, ಆ ವಿಷಯಗಳಿಗೆ ಚರ್ಚೆ ಮಾಡ್ತಾ ಎಲ್ಲೋ ನಮ್ಮ ಚರ್ಚೆಯ ದಾರಿ ತಪ್ಪೋಗ್ಬಿಡುತ್ತೆ. ಯಾವ ವಿಷಯಕ್ಕಾಗಿ ನಾವು ಕೂತಿರ್ತೀವಿ ಆ ವಿಷಯ ಬರೋದಿಲ್ಲ, ಬೇರೆ ಬೇರೆ ವಿಷಯ ಬಂದು ನಮ್ಮ ಚರ್ಚೆಯ ದಿಕ್ಕೆ ತಪ್ಪೋಗಿರುತ್ತೆ. ನಾವು ಯಾವ ಆಶಯ ಇಟ್ಕೊಂಡು, ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿರ್ತೀವಿ ಅದು ತಪ್ಪಿ ಹೋಗಿರುತ್ತೆ. ಭಗವಾನ್ ಬುದ್ಧರು ಹೇಳ್ತಾರೆ, ಪ್ರಶ್ನೆಗಳಿಗೆ 4 ರೀತಿಯಲ್ಲಿ ನೀವು ಉತ್ತರವನ್ನು ಕೊಡಬಹುದು. ಮೊದಲನೆಯ ರೀತಿಯ ಪ್ರಶ್ನೆಗೆ 1 ವಾಕ್ಯದಲ್ಲಿ ಉತ್ತರವನ್ನು ಕೊಡಬಹುದು. ಯಾರಾದ್ರೂ ಮುಂದೆ ನಿಮ್ಮ ಹೆಸರೇನು ಅಂತ ಹೇಳಿದ್ರೆ ಬಹಳ ಸರಳ, ನನ್ನ ಹೆಸರು ಈ ತರ ಅಂತೇಳಿ ಹೇಳ್ಬೋದು. ಹೌದಾ, ನನ್ನ ಹೆಸರು ಬಂತೆ ಬೋಧಿದತ್ತ, ನಿಮ್ಮ ಹೆಸರನ್ನ ಹೇಳ್ಕೋಬಹುದು. ಬಹಳ ಸರಳವಾದ ಪ್ರಶ್ನೆಗೆ ಸರಳವಾದ ಉತ್ತರ. 2ನೇ ರೀತಿಯ ಪ್ರಶ್ನೆ, ಭಗವಾನ್ ಬುದ್ಧರ ಜ್ಞಾನೋದಯ ಹೇಗಾಯ್ತು ಅಂತ ನಿಮ್ಗೆ ಯಾರು ಕೇಳಿದ್ರೆ ಸಾಕಷ್ಟು ಒಂದು 5-10 ನಿಮಿಷ ಸಮಯ ತಗೊಂಡು ಹೇಳ್ಬೇಕಾಗತ್ತೆ. ದೊಡ್ಡದಾಗಿರುತ್ತೆ ಉತ್ತರ. ಪ್ರಶ್ನೆ ಚಿಕ್ಕದಾಗಿದ್ರು ಉತ್ತರ ಬಹಳ ದೊಡ್ಡದಾಗಿರುತ್ತೆ. ಇದು 2ನೇ ರೀತಿಯ ಪ್ರಶ್ನೆ. 3ನೇ ರೀತಿಯ ಪ್ರಶ್ನೆ, ವಿಚಿತ್ರವಾದ ಪ್ರಶ್ನೆಗಳಿರ್ತವೆ. ಗೊತ್ತಿರಲ್ಲ, ಪ್ರಶ್ನೆ ಕೇಳೋರಿಗೆ ಅದು ಗೊತ್ತಿರಲ್ಲ. ನಾನು ಕೇಳ್ತಾ ಇರೋ ಪ್ರಶ್ನೆ ವಿಚಿತ್ರ ಪ್ರಶ್ನೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಧಮ್ಮದಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ, ಯಾರಾದ್ರೂ ವಿಚಿತ್ರವಾದ ಪ್ರಶ್ನೆಯನ್ನ ಕೇಳಿದ್ರೆ ಅವ್ರಿಗೆ ಮತ್ತೆ ಪ್ರಶ್ನೆಯನ್ನ ಕೇಳ್ತಾ ಅವರೇ ಉತ್ತರವನ್ನ ಕಂಡುಕೊಳ್ಳುವಾಗೆ ಮಾಡುವಂಥದ್ದು. ಇದು 3ನೇ ರೀತಿಯದು. 4ನೇ ರೀತಿಯದ್ದು, ಪ್ರಶ್ನೆಗಳು ವಿಚಿತ್ರವಾಗೂ ಇರುತ್ತೆ, ಅನವಶ್ಯಕವಾಗಿ ಇರುತ್ತೆ, ಅಪ್ರಯೋಜಕ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳು, ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರು ಪ್ರಯೋಜನ ಇರೋದಿಲ್ಲ, ಅಂತ ಪ್ರಶ್ನೆಗಳನ್ನ ಪಕ್ಕಕ್ಕೆ ಇಡಿ ಅಂತ ಹೇಳ್ತಾರೆ. ಕೆಲವೊಂದು ಪ್ರಶ್ನೆಗಳು ಉತ್ತರ ಕೊಟ್ಟರು ಪ್ರಯೋಜನ ಇಲ್ಲ, ಉತ್ತರದ ಅವಶ್ಯಕತೆನೂ ಇರಲ್ಲ, ಅಂತ ಪ್ರಶ್ನೆಗಳು ಕೇಳಿದಾಗ ನೀವು ಅದನ್ನ ಪಕ್ಕಕ್ಕೆ ಇಡಿ. ಕನ್ನಡದಲ್ಲಿ ಏನ್ ಹೇಳ್ಬೋದು, ಅದನ್ನ ನಿರ್ಲಕ್ಷ್ಯ ಮಾಡಿ, ಆ ಪ್ರಶ್ನೆಗಳಿಗೆ ಗಮನವನ್ನ ಕೊಡಬೇಡಿ. ಇದು 4 ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು. ಇನ್ನು ಕೊನೆಯದಾಗಿ, ಸಾಕಷ್ಟಿದೆ, ಈಗ ಕೊನೆಯದಾಗಿ ಮನುಷ್ಯರನ್ನ 4 ರೀತಿಯಲ್ಲಿ ವಿಂಗಡಿಸುತ್ತಾರೆ ಅವರ ಗುಣಕ್ಕೆ ತಕ್ಕಂತೆ. ಭಗವಾನ್ ಬುದ್ಧರು ಆ ಕಾಲದ ಜನರಿಗೆ ಅರ್ಥ ಮಾಡಿಸೋದಕ್ಕಾಗಿ ಪ್ರಕೃತಿಯಲ್ಲಿರುವ ಮರ ಗಿಡಗಳು, ಮೋಡ, ಮಳೆ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಉದಾಹರಣೆ ತಗೊಂಡು ಹೇಳ್ತಾ ಇರ್ತಾರೆ. ಇಲ್ಲಿ ಮನುಷ್ಯರ ಗುಣಕ್ಕೆ ತಕ್ಕಂತೆ ವಿಂಗಡಣೆ ಮಾಡುವಾಗ ಮೋಡಗಳಿಗೆ ಹೋಲಿಕೆ ಮಾಡ್ತಾರೆ. ಇದನ್ನು ಕೂಡ ಹಿಂದೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮೋಡಗಳು, ಕೆಲವು ಮೋಡಗಳು ಬರ್ತವೆ, ಗುಡುಗು, ಸಿಡಿಲು, ಮಿಂಚನ್ನ ತರುತ್ತವೆ, ಆದ್ರೆ ಮಳೆ ಬರೋದಿಲ್ಲ. ಮಳೆ ತರದೇ ಇರುವಂತ ಮೋಡಗಳು ಶಬ್ದ ಮಾಡ್ತವೆ, ಗುಡುಗು, ಸಿಡಿಲು, ಮಿಂಚೆಲ್ಲ ಬಹಳ ಜೋರಾಗಿ ಗುಡುಗಿ ನಂತರ ಮಳೆಯನ್ನ ಸುರಿದೇನೆ ಹೊಟ್ಟೋಗ್ತವೆ. ಅದನ್ನ ಯಾವ ರೀತಿ ಜನರಿಗೆ ಹೋಲಿಕೆ ಮಾಡ್ತಾರೆ ಅಂದ್ರೆ, ಕೆಲವರು ಮಾತನಾಡ್ತಾ ಇರ್ತಾರೆ, ಧಮ್ಮದ ಪ್ರಕಾರ ನಡ್ಕೊಳ್ಳೋದಿಲ್ಲ, ಅಥವಾ ಮಾತನಾಡ್ತಾರೆ ಕೆಲಸ ಮಾಡಲ್ಲ ಅಂತ ಸುಲಭವಾಗಿ ಸರಳವಾಗಿ. ಇದು ಮೊದಲನೇ ರೀತಿಯ ಜನರು. 2ನೇ ರೀತಿಯ ಜನರು ಹೇಗಿರ್ತಾರೆ ಅಂತಾನೆ, ಮೋಡ ಬರುತ್ತೆ, ಗುಡುಗು, ಸಿಡಿಲು, ಮಿಂಚು ಇರೋದಿಲ್ಲ, ಆದ್ರೆ ಮಳೆ ತರುತ್ತೆ. ಅದು ಯಾವ ತರ ಅಂದ್ರೆ, ಧಮ್ಮವನ್ನ ಬಹಳವಾಗಿ ಅಳವಡಿಸ್ಕೊಂಡಿರ್ತಾರೆ, ಎಲ್ಲೂ ಮಾತನಾಡೋದಿಲ್ಲ, ಕೆಲಸವನ್ನ ಮಾಡ್ತಾ ಹೋಗ್ತಾರೆ.
ಮಾತನಾಡದೆ ಕೆಲಸ ಮಾಡುವವರನ್ನ ಈ ರೀತಿಯ ಮೋಡಗಳಿಗೆ ಭಗವಾನ್ ಬುದ್ಧರು ಹೋಲಿಕೆ ಮಾಡ್ತಾರೆ. ಮೂರನೇ ರೀತಿಯ ಮೋಡಗಳಿಗೆ ಅಂತಂದ್ರೆ ಗುಡುಗು ಸಿಡಿಲು ಮಿಂಚು ಬರುತ್ತೆ, ಹಾಗೆ ಮಳೆಯನ್ನು ತರ್ತದೆ. ಇದನ್ನ ಯಾರು ಧಮ್ಮವನ್ನ ಹೇಳ್ತಾರೆ, ಮಾತನಾಡ್ತಾರೆ, ಮತ್ತೆ ಅದನ್ನು ಅಳವಡಿಸ್ಕೊಂಡು ಜ್ಞಾನೋದಯದ ಮಾರ್ಗದಲ್ಲಿ ನಡೀತಾರೆ, ಅಂದ್ರೆ ಮಾತನಾಡ್ತಾರೆ ಹಾಗೆ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಹೋಲಿಕೆ ಮಾಡ್ತಾರೆ. ಇನ್ನು ನಾಲ್ಕನೆಯದು, ಮೋಡಗಳು ಬರ್ತವೆ, ಕೆಲವು ಗುಡುಗು ಮಿಂಚು ಸಿಡಿಲು ಏನೂ ಇರೋದಿಲ್ಲ, ಮಳೆಯನ್ನು ತರೋದಿಲ್ಲ, ಹಾಗೆ ಬರ್ತವೆ ಹೊರಟೋಗ್ತವೆ. ಅದನ್ನ ನಾಲ್ಕನೇ ರೀತಿಯ ಜನಗಳಿಗೆ ಹೋಲಿಕೆ ಮಾಡ್ತಾರೆ. ಕೆಲವರು ಮಾತನಾಡುವುದೂ ಇಲ್ಲ, ಧಮ್ಮವನ್ನ ಅಳವಡಿಸ್ಕೊಳ್ಳೋದು ಇಲ್ಲ, ಅಂದ್ರೆ ಮಾತನಾಡೋದು ಇಲ್ಲ, ಕೆಲಸಗಳನ್ನು ಮಾಡೋದಿಲ್ಲ. ಈ ರೀತಿ ಸಾಕಷ್ಟು ವಿಷಯಗಳನ್ನ ಸಂಖ್ಯಾ ಆಧಾರಿತವಾಗಿ ಭಗವಾನ್ ಬುದ್ಧರು ವಿಂಗಡಣೆ ಮಾಡಿದ್ದಾರೆ. ಈ ಪುಸ್ತಕನ ಕನ್ನಡದಲ್ಲೂ ಇದೆ, ನಾನು ನಿಮಗೆ ಕಳಿಸ್ಕೊಟ್ಟಿದ್ದೀನಿ, ಸಾಧ್ಯ ಆದರೆ ಓದೋದಕ್ಕೆ ಪ್ರಯತ್ನ ಮಾಡಿ. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಇದೆ ಅಂತ ಹೇಳ್ತಾ ಒಂದು ಧಮ್ಮಪದ ಗಾಥವನ್ನು ಹೇಳೋದ್ರ ಮೂಲಕ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. 8:30 ಆಗಿದೆ. ಅದಾದ ನಂತರ ಒಂದು 10 ನಿಮಿಷ ಪ್ರಶ್ನೆ ಉತ್ತರಗಳು ಸಮಯ ಇರಲಿ ಅಂತ ಅನ್ಕೊಳ್ತೀನಿ. ಈ ಧಮ್ಮಪದ ಗಾಥ ನೀವು ಕೇಳಿರ್ತೀರ ಅಂತ ಅನ್ಕೊಳ್ತೀನಿ. ಇದು ಕೆಲವರ ಸಂದೇಹಗಳು, ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಧಮ್ಮಪದ ಗಾಥ ಅದರ ಸಂಖ್ಯೆ ನನಗೆ ನೆನಪಿಲ್ಲ, ಆ ಗಾಥದ ಅರ್ಥ ಮತ್ತೆ ಸಂದರ್ಭ ನೆನಪಿದೆ. ಬಿಕ್ಕುಗಳಾದವರು ಯಾವುದೇ ಒಂದು ಮನೆಯ ವ್ಯಕ್ತಿಗಳನ್ನ ಅಥವಾ ಒಂದೇ ಮನೆಗೆ ಹೆಚ್ಚು ಬಾರಿ ಹೋಗುವುದನ್ನ ಮಾಡಬಾರದು. ಸಲಿಗೆ ಬಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅಂದ್ರೆ ಯಾರನ್ನು ತುಂಬಾ ಹಚ್ಕೊಳ್ಬಾರ್ದು ಅನ್ನುವಂಥ ಮಾತಿದು. ತುಂಬಾ ಹಚ್ಕೊಳ್ಳೋದ್ರಿಂದ ದುಃಖ ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ ಅನ್ನುವಂಥದ್ದನ್ನ ಇದರಲ್ಲಿ ಈ ಧಮ್ಮಪದ ಗಾಥದಲ್ಲಿದೆ. ಮತ್ತೆ ತುಂಬಾ ಅಪಾಯಕಾರಿ ಕೂಡ, ಬಹಳ ಕಷ್ಟಕ್ಕೆ ನಾವು ಸಿಕ್ಕಾಕೊಳ್ತೀವಿ. ಒಮ್ಮೆ ಬುದ್ಧರ ಕಾಲದಲ್ಲಿ ನಡೆದಂಥ ಘಟನೆ ಇದು, ನೀವು ಗಾಥ ಕೇಳಿರ್ತೀರಿ ಅಂತ ಅನ್ಕೊಳ್ತೀನಿ. ಈ ಕೆಂಪು ಹರಳಿನ ವಜ್ರದ ಕತೆ, ಕೆಂಪು ಹರಳಿನ ಕತೆ ಇದು. ಬುದ್ಧರ ಕಾಲದಲ್ಲಿ ಅವರು ಬಿಕ್ಕು ಇರ್ತಾರೆ, ಅಂದ್ರೆ ಬುದ್ಧರ ಜೊತೆ ಇರಲ್ಲ, ಯಾವುದೋ ಒಂದು ಬೇರೆ ಊರಿನಲ್ಲಿ ಅವರು ನೆಲೆಸಿರ್ತಾರೆ. ಪ್ರತಿದಿನ ಭಿಕ್ಷೆಗೆ ಹೋಗುವಾಗ ಒಂದೇ ಮನೆಗೆ ಹೋಗ್ತಾ ಇರ್ತಾರೆ ಭಿಕ್ಷೆಗೆ. ಆ ಮನೆಯ ಒಡೆಯ ಬಂದು ಚಿನ್ನ ಆಭರಣ ಮಾಡುವ ವ್ಯಕ್ತಿ. ಕನ್ನಡದಲ್ಲಿ ಏನ್ ಹೇಳ್ತೀವಿ ಅದಕ್ಕೆ? ಅಕ್ಕಸಾಲಿಗ, ಗೋಲ್ಡ್ ಸ್ಮಿತ್ ಅಂತ ಕರಿತೀವಲ್ಲ, ಆಭರಣ ಮಾಡುವವರು. ತುಂಬಾ ಶ್ರೀಮಂತ ವ್ಯಕ್ತಿ, ಆಗಿನ ಕಾಲದ ರಾಜರಿಗೆ ಚಿನ್ನದ ಆಭರಣ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿ ಆ ಮನೆಗೆ ಇವರು ಹೋಗ್ತಾ ಇರ್ತಾರೆ. ಒಬ್ರು ಬಿಕ್ಕು 13 ವರ್ಷದಿಂದ ಅವ್ರ ಮನೆಗೆ ಭಿಕ್ಷೆಗೆ ಹೋಗ್ತಾ ಇರ್ತಾರೆ. ಹಂಗೆ ಹೋಗ್ಬಾರ್ದು, ನಿಯಮದ ಪ್ರಕಾರ ಮೊದಲು ಒಂದು 5 ಮನೆ, ಮಾರನೇ ದಿನ ಇನ್ನೊಂದು 5 ಮನೆ, ಆ ಥರ ನಿಯಮ ಇರುತ್ತೆ. ಒಂದೊಂದು 5 ಮನೆ ಬಿಟ್ಟು ಊರಲ್ಲಿ ಎಲ್ಲ ಕಡೆ ಹೋಗ್ಬೋದು. 5 ಮನೆಗಳಲ್ಲೂ ಊಟ ಇಲ್ಲ ಅಂದ್ರೆ ಅವತ್ತು ಊಟ ಇರೋದಿಲ್ಲ. ಇನ್ನು ಮಾರನೇ ದಿನವೇ ನಮ್ಗೆ ಊಟ, ಆ ರೀತಿ ಇರುತ್ತೆ. ಇಲ್ಲ ಯಾರು ತಂದು ಕೊಟ್ರೆ ವಿಹಾರಕ್ಕೆ ಅವರು ಊಟ ಮಾಡ್ಬೋದು ಅಂತ ನಿಯಮ ಇದೆ. ಈ ಬಿಕ್ಕು ಏನ್ ಮಾಡ್ತಾ ಇರ್ತಾರೆ, ಆ ಆಭರಣ ಮಾಡುವ ವ್ಯಕ್ತಿ ಮನೆಗೆ 13 ವರ್ಷ ಹೋಗಿರ್ತಾರೆ, ಪ್ರತಿದಿನ ಹೋಗ್ತಾ ಇರ್ತಾರೆ. ಅವ್ರಿಗೆ ಬಹಳ ಭಕ್ತಿ ಗೌರವ ಇರುತ್ತೆ, ಬಿಕ್ಕುಗಳ ಮೇಲೆ ಬಹಳ ಗೌರವ. ಎಷ್ಟೇ ಬಿಕ್ಕುಗಳು ಬಂದರೂ ಅವ್ರಿಗೆ ದಾನ ಮಾಡ್ತಾ ಇರ್ತಾರೆ. ಈ ಬಿಕ್ಕು ಮಾತ್ರ ವಯಸ್ಸಾಗಿರುತ್ತೆ, ಅವ್ರಿಗೊಂದು ಸುಮಾರು 90 ವರ್ಷ ಆಗಿರುತ್ತೆ. ಪಾಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಹತ್ರ ಇದೆ ಮನೆ ಅಂತ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಸಲಿಗೆನೆ ಬೆಳೆಸ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತೆ, ಈ ವಯಸ್ಸಾದ ಬಿಕ್ಕು ಅವ್ರ ಮನೆಗೆ ಭೋಜನ ದಾನಕ್ಕೆ ಅಂತ ಹೋದಾಗ ಅಲ್ಲಿಯ ಆ ಮನೆಯ ಗಂಡ ಹೆಂಡತಿ ಇಬ್ರು ಈ ಕಡೆ ತಿರ್ಕೊಂಡು ಅವ್ರಿಗೆ ಊಟವನ್ನು ಬಡಿಸ್ತಾ ಇರ್ತಾರೆ. ಅಷ್ಟರೊಳಗಡೆ ಒಬ್ಬ ಸೈನಿಕ, ರಾಜನ ಅರಮನೆಯಲ್ಲಿರೋ ಸೈನಿಕ ಬಂದು ರಾಜನ ಒಂದು ಕೆಂಪು ಹರಳನ್ನ ತಗೊಂಡು ಬಂದು ತೋರಿಸಿ, ಈ ಹರಳನ್ನ ಸಾಣೆ ಹಿಡ್ಕೊಡಿ ಅಂತೇಳಿ ರಾಜು ಕಳಿಸಿದ್ದಾರೆ, ಹಾಗಾಗಿ ನಾನು ಬಂದಿದ್ದೀನಿ ಅಂತೇಳಿ ಹರಳು ತೋರಿಸ್ತಾನೆ, ಕೆಂಪು ಹರಳು. ಅಂದ್ರೆ ಇದರಲ್ಲಿ ಪ್ರಸಂಗಗಳು, ಪರಿಸ್ಥಿತಿಗಳು ಯಾವ ರೀತಿ ಒಬ್ಬೊಬ್ಬ ವ್ಯಕ್ತಿಯನ್ನ ತಲುಪಿಸುತ್ತೆ ಅನ್ನುವಂಥ ಉದಾಹರಣೆ. ಬಹಳ ಭೀಕರವಾದದ್ದು, ಅಷ್ಟೇ ನಮಗೆ ಮನಸ್ಸಿಗೆ ತಟ್ಟತ್ತೆ, ನಾಟತ್ತೆ, ಅಷ್ಟೇ ಭೀಕರವಾದಂಥ ಪ್ರಸಂಗ ಇದು. ಆ ಹರಳನ್ನ ಕೇಳಿದಿರಿ ಕಥೆಯನ್ನ ಎಲ್ಲಾದ್ರೂ? ಇಲ್ಲ ಅಲ್ಲ, ಇದು ಬಹಳ ಮುಖ್ಯವಾದ ಇದು. ಹರಳನ್ನ ತೋರಿಸಿದಾಗ ಈ ಅಕ್ಕಸಾಲಿಗ ಏನ್ ಮಾಡ್ತಾರೆ,
ಬಿಕ್ಕುಗೆ ಊಟ ಬಡಿಸ್ತಾ ಇರೋದ್ರಿಂದ ಆ ಭಕ್ತಿ ಗೌರವದಿಂದ ಅದನ್ನು ನೋಡೋದಿಲ್ಲ. ಅಲ್ಲಿ ಒಂದು ಒಂದು ಚಿಕ್ಕದೊಂದು ಮಣೆ ಥರ ಇರುತ್ತೆ, ಸ್ಟೂಲ್ ಥರ, ಅಲ್ಲಿ ಇಟ್ಟು ಬಿಡು ಅಂತ ಹೇಳ್ತಾರೆ. ನಾನು ಆಮೇಲೆ ಅದನ್ನು ತಗೊಳ್ತೀನಿ. ಅದು ಎಲ್ಲಿಟ್ಟಿದ್ದಾರೆ ಅಂತ ನೋಡಲ್ಲ. ಆ ಸ್ಟೂಲ್ ಮೇಲೆ ಒಂದು ಟೇಬಲ್ ಥರ ಇರುತ್ತೆ ಚಿಕ್ಕದು, ಅದ್ರ ಮೇಲೆ ಹರಳಿಟ್ಟು ಆ ಸೈನಿಕ ಹೊಟ್ಟೋಗ್ತಾರೆ. ಹೊಟ್ಟೋದ್ಮೇಲೆ ಇವರು ಮನೆ ಒಳಗಡೆ ಹೋಗ್ತಾರೆ. ಬಿಕ್ಕು ಊಟ ಮಾಡ್ತಾ ಕೂತಿರ್ತಾರೆ. ಅಲ್ಲಿ ಒಂದು ಏನು ಕೆಂಪು ಹರಳು, ಬಹಳ ಬೆಲೆ ಬಾಳುವ ರಾಜನ ಕೆಂಪು ಹರಳು, ಅಲ್ಲಿ ಒಂದು ಕೊಕ್ರೆ ಇರುತ್ತೆ. ಕೊಕ್ರೆ ನಿಧಾನಕ್ಕೆ ಬಂದು ಆ ಕೆಂಪು ಹರಳನ್ನ ನೋಡಿ ಇದು ಮಾಂಸದ ತುಂಡು ಅಂತ ಅನ್ಕೊಂಡು ಬಾಯಿ ಹಾಕಿ ನುಂಗ್ಬಿಡುತ್ತೆ. ಯಾಕೆ ಬಿಕ್ಕುಗಳು ಹೆಚ್ಚು ಮನೆಗಳಿಗೆ ಹೋಗ್ಬಾರ್ದು ಅನ್ನೋದು ಒಂದು ನಿದರ್ಶನ. ಹೆಚ್ಚು ವಿಹಾರದಲ್ಲೇ ಉಳಿದವರು ಧ್ಯಾನ ಮಾಡಬೇಕು, ಧಮ್ಮದಲ್ಲೇ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ. ಆ ಹರಳು ನುಂಗಿದ್ದನ್ನ ಇವ್ರು ನೋಡ್ತಾರೆ, ಬಿಕ್ಕು ನೋಡ್ತಾರೆ, ಸುಮ್ಮನೆ ಹಾಗೆ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಗೋಲ್ಡ್ ಸ್ಮಿತ್ ಅಕ್ಕಸಾಲಿಗೆ ಬಂದು ಆ ಕೆಂಪು ಹರಳನ್ನ ಹುಡುಕ್ತಾರೆ, ಸಿಗಲ್ಲ. ಮನೆಯೆಲ್ಲ ಹುಡುಕ್ತಾರೆ, ಸಿಗಲ್ಲ. ಆವಾಗ ಆ ಕೊಕ್ಕರೆ ಹರಳು ನುಂಗಿರೋದು ಗೊತ್ತಿಲ್ಲಲ್ಲ, ಅದು ಈ ಬಿಕ್ಕು ಗೊತ್ತಿರುತ್ತೆ. ಇವ್ರೇನು ಮಾಡ್ತಾರೆ, ಹಾಗೆ ಊಟ ಮಾಡ್ತಾ ಇರ್ತಾರೆ. ಆ ಅಕ್ಕಸಾಲಿಗ ಏನು ಮಾಡ್ತಾರೆ, ಎಲ್ಲ ಮನೆಯಲ್ಲೆಲ್ಲ ಹುಡುಕ್ತಾರೆ. ಅವರ ಪತ್ನಿ ಹೆಂಡತಿ ಇರ್ತಾರೆ, ಅವರು ಕೇಳ್ತಾರೆ, ನಾವು ನೋಡಿಲ್ಲ, ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಮನೇಲಿ. ದೊಡ್ಡ ಶ್ರೀಮಂತ ವ್ಯಕ್ತಿ. ಆವಾಗ ಅವ್ರಿಗೆ ಈ ಬಿಕ್ಕು ಮೇಲೆ ಸಂಶಯ ಬರುತ್ತೆ. ಯಾರು ಇಲ್ಲ, ಅಲ್ಲಿ ಇಟ್ಟಿದ್ದ ಹರಳು ಎಲ್ಲಿ ಹೋಗೋಕೆ ಸಾಧ್ಯ, ಈ ಬಿಕ್ಕುನೇ ಎತ್ಕೊಂಡ್ಬಿಟ್ಟವ್ರೆ, ಕಳ್ತನ ಮಾಡೋರೆ ಅಂತ ಅವ್ರಿಗೆ ಸಂಶಯ ಬರುತ್ತೆ. ಅವ್ರ ಪತ್ನಿ ಹೇಳ್ತಾರೆ, ಇಲ್ಲ ಹಂಗೆ ಅನ್ಬೇಡಿ, ಆ ಥರ ಹೇಳ್ಬೇಡಿ, ಅವ್ರು ಆತವ್ರವರೆಲ್ಲ, ಬಿಕ್ಕುಗಳು ಕಳ್ತನ ಮಾಡಲ್ಲ. ಆದರೂ ಭಯ ಅಲ್ವಾ, ರಾಜರದ ಕೆಂಪು ಹರಳು ಅದು ಹಾಳಾಯ್ತು ಅಂತಂದ್ರೆ ಇವ್ರಿಗೆ ಶಿಕ್ಷೆ ಕೊಡ್ತಾರಲ್ಲ. ಬಂದು ಬಿಕ್ಕುನ ಕೇಳ್ತಾರೆ, ನೀವು ನೋಡಿದ್ರ ಕೆಂಪು ಹರಳು ಅಂತ. ಇವ್ರು ಏನು ಕೆಂಪು ಹರಳನ್ನ ನೋಡಿದ್ರ ಅಂತ ಹೇಳೋದೇ ಇಲ್ಲ, ಯಾಕೆಂದ್ರೆ ಸತ್ಯ ಹೇಳ್ಬೇಕಲ್ಲ. ಸತ್ಯ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಹಾಗೇ ಕುಳಿತಿರ್ತಾರೆ. ಕೋಪ ಬರುತ್ತೆ ಮನುಷ್ಯನಿಗೆ, ಬೈತಾನೆ, ಏನು ಮಾತಾಡಲ್ಲ, ಹಾಗೆ ಸುಮ್ಮನೆ ಕೂತಿರ್ತಾರೆ. ಸತ್ಯ ಹೇಳುವಾಗಿಲ್ವಲ್ಲ, ಆ ಸಂದರ್ಭದಲ್ಲಿ ಸತ್ಯ ಹೇಳಕ್ಕಾಗಲ್ಲ. ಬಹಳ ಬೈದು ಆಮೇಲೆ ಕೋಪ ಬಂದು ಆ ಮನೆ ಒಳಗಡೆ ಒಂದು ಕಂಬಕ್ಕೆ ಬಿಕ್ಕುನ ಕಟ್ಟಾಕ್ತಾರೆ. 90 ವರ್ಷ ವಯಸ್ಸಾಗಿರುತ್ತೆ. ಕೆಂಪು ಹರಳನ್ನ ನೀನೇ ಕದ್ದಿರೋದು ಅಂತೇಳಿ ಕೋಪದಲ್ಲಿ ಏಕವಚನದಲ್ಲಿ ಬೈತಾ ಚೆನ್ನಾಗಿ ಹೊಡಿತಾನೆ. ಬಿಕ್ಕುವಿಗೆ ಚಾವಟಿಯಲ್ಲಿ ಚೆನ್ನಾಗಿ ಹೊಡಿತಾನೆ. ಅವರ ಪತ್ನಿ ಹೇಳ್ತಾರೆ, ಬೇಡ ಹೊಡಿಬೇಡಿ, ತಪ್ಪಾಗುತ್ತೆ, ಅವರು ಆ ಥರ ಅಲ್ಲ, ಬಿಕ್ಕುಗಳು ಕಳ್ತನ ಮಾಡಲ್ಲ ಅಂತ ಹೇಳಿದ್ರು ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಹೊಡಿತಾ ಇರುವಾಗ ಆ ಹರಳನ್ನ ತಿಂದಿರುತ್ತಲ್ಲ, ನುಂಗಿರುತ್ತಲ್ಲ, ಆ ಕೊಕ್ರೆ ಹತ್ರಕ್ಕೆ ಬರುತ್ತೆ. ಆ ಕೊಕ್ರೆ ಹತ್ರಕ್ಕೆ ಬಂದಾಗ ಕೋಪದಿಂದ ಆ ಕೊಕ್ರೆಗೆ ಒದ್ಬಿಡ್ತಾರೆ ಈ ಮನುಷ್ಯ. ಆ ಕೊಕ್ರೆ ಸತ್ತೋಗುತ್ತೆ. ಆಗ ಇವ್ರಿಗೆ ಅಷ್ಟೊಂದು ಏಟು ತಿಂದಿರ್ತಾರಲ್ಲ, ಆವಾಗ ಸತ್ಯನೇ ಹೇಳ್ತಾರೆ. ಸತ್ತೋಗಿರ್ತಲ್ಲ ಕೊಕ್ರೆ, ಆವಾಗ ಹೇಳ್ತಾರೆ, ಆ ಕೊಕ್ರೆ ಬಂದು ಆ ಹರಳನ್ನ ತಿಂದಿದ್ದು ನಾನು ನೋಡಿದೆ, ಆ ಕೊಕ್ರೆ ನುಂಗಿದೆ ಅದು ಅಂತಂದಾಗ. ಯಾಕಂದ್ರೆ ಆವಾಗಲೇ ಹೇಳಿದಿದ್ರೆ ಅಕ್ಕಸಾಲಿಗ ಅದ ಕತ್ತನ್ನ ಕುಯ್ದು ಹರಳು ತಗೊಳ್ಳೋ ಸಾಧ್ಯತೆ ಇದೆ. ಆ ಕೊಕ್ಕರೆ ಸಾವಿಗೆ ಇವ್ರು ಕಾರಣ ಆಗ್ತಾರೆ ಅಂತೇಳಿ, ನನಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಹಾಗೆ ಇರ್ತಾರೆ. ಅದಾದ್ಮೇಲೆ ಬಹಳ ಬೇಸರ ಆಗುತ್ತೆ ಈ ಮನುಷ್ಯನಿಗೆ, ಅಯ್ಯೋ ನಾನು ಹೊಡೆದ್ಬಿಟ್ನಲ್ಲ, ತುಂಬಾ ತಪ್ಪು ಮಾಡ್ದಲ್ಲ ಅಂತೇಳಿ ತುಂಬಾ ಬೇಸರ ಮಾಡ್ಕೊಳ್ತಾರೆ. ಆದ್ರೆ ಸಮಯ ಮೀರೋಗಿರುತ್ತೆ, ಅವ್ರ ವಯಸ್ಸಾಗಿರುತ್ತೆ. ಮತ್ತೆ ಆ ಹೊಡಿತಾ ಇರುವಾಗ ಆ ನೋವನ್ನ ಧ್ಯಾನದ ವಿಷಯವಾಗಿ ತಗೊಂಡು ಧ್ಯಾನ ಮಾಡ್ತಾನೆ ಅವರು ಸತ್ತೋಗಿರ್ತಾರೆ. ಬಿಕ್ಕು ಸತ್ತೋಗಿರ್ತಾರೆ, ಕೊಕ್ರೇನು ಸತ್ತೋಗಿರುತ್ತೆ. ಇದಾದ ಕೆಲವು ವರ್ಷಗಳ ನಂತರ ಏನೇನು ನಡೀತು ಅಂತೇಳಿ ಬುದ್ಧರು ಹೇಳ್ತಾರೆ. ಇಲ್ಲಿ ಒಂದೊಂದು ಹಂತದ ಜನ್ಮವನ್ನ ಭಗವಾನ್ ಬುದ್ಧರು ಹೇಳ್ತಾರೆ, ಎಷ್ಟೋ ವರ್ಷಗಳಾಗೋಗಿರುತ್ತೆ. ಮೊದಲನೇದು ಏನ್ ಹೇಳ್ತಾರೆ ಅಂತಂದ್ರೆ, ಆ ಸತ್ತಂತ ಕೊಕ್ಕರೆ, ಸತ್ತೋಗಿರ್ತಲ್ಲ ಕೊಕ್ಕರೆ, ಆ ಕೊಕ್ಕರೆ ಈ ಗಂಡ ಹೆಂಡತಿ ಹೊಟ್ಟೆಯಲ್ಲಿ ಒಂದು ಮಗುವಾಗ್ಬಿಟ್ಟಿರುತ್ತೆ. ಸತ್ತಂತ ಕೊಕ್ಕರೆ ಅವ್ರ ಮನೆಯಲ್ಲಿ ಮಗುವಾಗಿ ಹುಟ್ಟಿರುತ್ತೆ. ಅದರ ಒಂದು ಸ್ಥಿತಿಗತಿ ಅಂದ್ರೆ ಕಾಲ ನಂತರ ಆ ವ್ಯಕ್ತಿಯ ಪತ್ನಿ ಹೊಡಿಬೇಡಿ ಅಂತೇಳಿ ಮೈತ್ರಿಯ ಭಾವನೆಯನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಅವರು ವಯಸ್ಸಾಗಿ ಕಾಲವಾದ ನಂತರ ಒಳ್ಳೆಯ ಜನ್ಮವನ್ನ ಅವ್ರು ಪಡ್ಕೊಳ್ತಾರೆ. ಬಿಕ್ಕುಗೆ ಹೊಡೆದಿದ್ದ ಕಾರಣಕ್ಕಾಗಿ ಆ ಅಕ್ಕಸಾಲಿಗ ಗೋಲ್ಡ್ ಸ್ಮಿತ್, ಚಿನ್ನಾಭರಣ ಮಾಡೋ ವ್ಯಕ್ತಿ, ಕಾಲವಾದ ನಂತರ ಕೆಟ್ಟ ಜನ್ಮವನ್ನು ಅವರು ಪಡೆದಿರ್ತಾರೆ. ನಾಲ್ಕನೇದಾಗಿ ಈ ಬಿಕ್ಕುಗೆ ಹೊಡೆದಿರ್ತಾರಲ್ಲ, ಆ ನೋವನ್ನ ಯಾರಿಗೂ ಕೋಪ ಮಾಡ್ಕೊಳ್ದೇನೆ ನೋವನ್ನು ಅನುಭವಿಸ್ತಾ ಧ್ಯಾನ ಮಾಡಿ ಜ್ಞಾನೋದಯ ಪಡೆದು ಅರ್ಹತರಾಗಿರ್ತಾರ,
ಆಗಿರ್ತಾರಲ್ಲ ಅವರು ಮತ್ತೆ ಹುಟ್ಟಲಿಲ್ಲ. ಅದರ ಧಮ್ಮಪದ ಗಾಥದಲ್ಲಿ ಏನಿದೆ ಅಂದ್ರೆ ನಾನು ಪಾಲಿನಲ್ಲಿ ಮಾಡ್ತಿದ್ದೀನಿ. ಕನ್ನಡದಲ್ಲಿ ಯಾರೂ ಕೋಪದಿಂದ ಯಾವ ಕೆಲಸಗಳನ್ನು ಮಾಡದಿರಲಿ, ಮಾಡುವ ಕೆಲಸ ಮಾಡುವ ಆಲೋಚನೆ, ಮಾತುಗಳು ಮತ್ತೆ ಕೆಲಸ ಬಹಳ ಆಲೋಚನೆ ಮಾಡಿ ಮುತುವರ್ಜಿಯಿಂದ ಕೆಲಸವನ್ನು ಮಾಡಲಿ, ಯಾರೂ ಕೋಪದಿಂದ ಯಾವ ಕೆಲಸಗಳನ್ನು ಮಾಡದೇ ಇರಲಿ ಅಂತೇಳಿ ಭಗವಾನ್ ಬುದ್ಧರು ಅದು ಹೇಳ್ತಾರೆ. ನೋಡಿ, 4 ಒಬ್ರು ಒಳ್ಳೆ ಜನ್ಮ ಪಡಿತಾರೆ, ಇನ್ನೊಬ್ರು ಕೆಟ್ಟ ಜನ್ಮ ಪಡಿತಾರೆ, ಇನ್ನೊಬ್ರು ಅವ್ರ ಮನೆಯಲ್ಲೇ ಹುಟ್ಟುತ್ತಾರೆ, ಇನ್ನೊಬ್ರು ಜನ್ಮವನ್ನೇ ಪಡೆಯಲಿಲ್ಲ. ಇದು ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ, ಎಲ್ಲೂ ಕೂಡ ನಮ್ಮ ಜೀವನದಲ್ಲಿ ಸಲಿಗೆಯನ್ನ ಬೆಳೆಸ್ಕೊಳ್ಬಾರ್ದು. ಪ್ರೀತಿ, ವಿಶ್ವಾಸ, ಮೈತ್ರಿ, ಕರುಣೆ ಎಲ್ಲವೂ ಇರಲಿ, ಆದರೆ ಸಲಿಗೆಯನ್ನ ಬೆಳೆಸ್ಕೊಂಡಷ್ಟು ತುಂಬಾ ಕಷ್ಟಕ್ಕೆ ನಾವು ಸಿಕ್ಕಾಕೊಳ್ತೀವಿ, ನಾವು ಸಮಸ್ಯೆಗೆ ಸಿಕ್ಕಾಕೊಳ್ತೀವಿ ಅಂತ ಹೇಳ್ತಾ, ನಮ್ಮ ಬಂಧುಗಳೇ, ಇಲ್ಲಿಗೆ ನನ್ನ ಧಮ್ಮ ಬೋಧನೆಯನ್ನ ಮುಕ್ತಾಯ ಮಾಡ್ತೇನೆ. 8:41 ಆಗಿದೆ, ಇನ್ನೊಂದು 20 ನಿಮಿಷ ಇದೆ, 10-15 ನಿಮಿಷ ಆಗ್ಬೋದಲ್ಲ. ಇವತ್ತಿನ ವಿಷಯಗಳ ಬಗ್ಗೆ ಅಥವಾ ಧ್ಯಾನದ ಬಗ್ಗೆ ಅಥವಾ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳೋದಕ್ಕೆ, ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.